ಸರ್ ನನ್ಗನ್ಸೋದೇನಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ತಂದೆಯಿಂದ ಆಗಿರ್ಬೋದು, ಶಿಕ್ಷಕರಿಂದ ಆಗಿರ್ಬೋದು, ಅಥವಾ ಅಕ್ಕಪಕ್ಕ ಆಗಿರ್ಬೋದು, ಯಾರು ಅಜ್ಜನ್ ತಾತಂದಿರಾಗಿರ್ಬೋದು, ಹೀಗೆ ಹಲವಾರು ಕೇಸ್ಗಳಿದೆ, ರೇಪ್ಗಳ ಕೇಸ್ಗಳು. ಬಟ್ ನಾವು ಎಷ್ಟೇ ಎಜುಕೇಷನಲ್ಲಿ ಮುಂದೆ ಹೋದರೂ ಕೂಡ, ಎಷ್ಟೇ ವಿದ್ಯಾವಂತರಾದರೂ ಕೂಡ ಇದಕ್ಕೊಂದು ಕಡಿವಾಣ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿಯವರೆಗೂ. ನಾವು ಇವತ್ತಿಗೂ ಕೂಡ ಧೈರ್ಯವಾಗಿ 12 ಗಂಟೆಗೆ ಎದ್ದು ಹೋಗೋಕ್ಕಾಗಲ್ಲ. ನಾವು ಭಯದಲ್ಲೇ ಹೋಗ್ಬೇಕು, ಎಲ್ಲಿ ಯಾರು ಬಂದು ಅಟ್ಯಾಕ್ ಮಾಡಿಬಿಡ್ತಾರೋ ಅನ್ನೋ ರೀತಿ. ಅದಕ್ಕೆ ಒಂಥರ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ನಿಮಗೊಬ್ಳು ಹೆಣ್ಮಗಳಿದ್ರೆ ನೀವು ಕೂಡ ಯೋಚನೆ ಮಾಡ್ತೀರಾ, ಮಗಳನ್ನ ಕಳಿಸ್ಬೋದಾ, ಸೇಫಾ ಅಂತ ಹೇಳಿ. ನಾವು ಯಾವಾಗ ಧೈರ್ಯವಾಗಿ ಓಡಾಡ್ಬೋದು ಅಂತ ಹೇಳಿ ಸರ್ ಹೊರಗಡೆ? ಅಲ್ಲ, ನಾ ಅದನ್ನೇ ಹೇಳಿದ್ದು, ಇದಕ್ಕೆ ಪರಿಹಾರ ಅನ್ನೋದು ಸಿಗಲ್ಲ. ಆದರೆ ಆ ಎಚ್ಚರಿಕೆ ಏನಿದೆಯಲ್ಲ, ಪ್ರತಿ ಸಲ ನೆನಪಿಸ್ತಾ ಇರಬೇಕು ಪ್ರಶ್ನೆ ಅನ್ನೋದು. ಎಷ್ಟು ಸೇಫ್ ಆಗಿದ್ದೀವಿ, ಸೇಫ್ಟಿ ಮೆಜರ್ಸ್ನ ಹೆಂಗೆ ಇಂಪ್ರೂವ್ ಮಾಡಬೇಕು, ಈ ಪ್ರಶ್ನೆಗಳು ಯಾವಾಗಲೂ ನಿರಂತರವಾಗಿ ಅದು ಜಾಗೃತಿ ಆಗಿರಬೇಕು ಪ್ರಶ್ನೆಗಳು. ಖಂಡಿತ. ಮಹಾಭಾರತದಲ್ಲಿ ಕೃಷ್ಣ ಯುದ್ಧ ಮಾಡ್ದ, ಹಾಗಂತಂದ್ಬಿಟ್ಟು ಎಲ್ಲನೂ ಸರಿ ಹೋಗಲಿಲ್ಲ. ಅವತ್ತಿಂದ ರಾಮನೇ ಬದಲಾಯಿಸೋಕ್ಕಾಗಿಲ್ಲ, ಕೃಷ್ಣನೇ ಬದಲಾಯಿಸೋಕ್ಕಾಗಿಲ್ಲ. ಆದರೆ ಪ್ರತಿ ಸಲ ಅವರು ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿರೋದ್ರಿಂದ ಆಗಿರ್ತಕ್ಕಂಥ ಪ್ರಯೋಜನ ಏನಪ್ಪ ಅಂತಂದರೆ, ಆ ಸಮಯಕ್ಕೆ ಆ ಯುಗಕ್ಕೆ ಒಂದು ಮನವರಿಕೆ ಆಗುತ್ತೆ. ಪ್ರತಿ ಸಲ ಆ ಪ್ರಶ್ನೆ ಕಾಡುತ್ತೆ, ನಾನು ಏನು ಮಾಡಬೇಕು, ನಾನು ಬೆಟ್ರೆ ಏನು ಮಾಡಬೇಕು ಅಂತ. ಸೊಸೈಟಿ ಹೆಂಗೆ ಇಂಪ್ರೂವ್ ಆಗಬೇಕಂತಂದರೆ, ಪ್ರತಿಯೊಬ್ಬನಿಗೂ ಪ್ರಶ್ನೆ ಕಾಡುವಂಥ ಸ್ಥಿತಿ ಸೃಷ್ಟಿ ಆಗಬೇಕು. ಪ್ರತಿಯೊಬ್ಬನಿಗೂ ಪಾಪ ಪ್ರಜ್ಞೆ ಕಾಡಬೇಕು. ಪ್ರತಿಯೊಬ್ಬನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಪ್ರಶ್ನೆ ಅವನಿಗೆ ಕಾಡಬೇಕು. ಅದು ಸುಧಾರಣೆಯ ದಾರಿ ಆಗುತ್ತೆ. ನಾವು ಎಲ್ಲರನ್ನೂ ಸುಧಾರಿಸೋಕ್ಕಾಗಲ್ಲ. ಆದರೆ ತನಗೆ ತಾನು ಪ್ರಶ್ನೆ ಹಾಕೊಳ್ಳೋ ಸಾಮರ್ಥ್ಯ ಬಂದರೆ ಎಲ್ಲೋ ಒಂದು ಕಡೆ ಬೆಟರ್ ಸೊಸೈಟಿ ಆಗುತ್ತೆ. ಈಗ ನಾನು ಮಾಡೋದು ಕೆಟ್ಟದ ಸರಿದ ಅನ್ನೋದು ನನಗೆ ಬೇರೆಯವ್ರು ಹೇಳೋದಕ್ಕಿಂತ ಇಂಡಿವಿಜುವಲಿ ಆ ಕಾನ್ಸೈನ್ಸ್ ಇದೆಯಲ್ಲ, ಅದು ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು, ಸಿನಿಮಾ ಕೂಡ ಒಂದು ಮಾಧ್ಯಮ, ಒಂದು ಟೂಲ್. ನಾನು ಸಿನಿಮಾ ನೋಡಿದಾಗ ಹೌದು, ಒಂದು 4 ಜನ ಅಟ್ಲೀಸ್ಟ್ ಪ್ರಶ್ನೆ ಹಾಕ್ಕೊಂಡು ಅವ್ರು ಸುಧಾರಣೆ ಆಗ್ತಾರ. ಓಕೆ, ನಾನು ಮಾಡಕ್ಕೆ ಹೊರಟಿರೋ ಹೆಜ್ಜೆ ತಪ್ಪಿದೆ ಅಂತ ಮಾಡುವಂಥ ಟೈಮಲ್ಲಿ ಅವನಿಗೆ ಅರಿವಾಗಬೇಕು. ನಮ್ಗೆ ಫುಲ್ ಕ್ಲೀನಪ್ ಸೊಸೈಟಿ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕ್ರೈಮ್ ಮಾಡಕ್ಕೆ ಹೊರಟಿರೋ ವ್ಯಕ್ತಿಗೆ ಅಟ್ಲೀಸ್ಟ್ ಅವ್ನಿಗೆ ಪ್ರಶ್ನೆ ಆದರೂ ಕಾಡ್ಬೇಕು, ನಾನು ಮಾಡ್ತಿರೋ ಸರಿನಾ ತಪ್ಪಾ ಅಂತ ಕಾಡಿದ್ರೆ ಅಟ್ಲೀಸ್ಟ್ ಒಂದು ಹಿಂದೆ ಹೆಜ್ಜೆ ಆಗ್ತಾನೆ. ಸೊ ದ್ಯಾಟ್ ಕ್ವಶನ್ ಇಸ್ ಯುದ್ಧ ಕಾಂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.